ಅಮ್ಮ ಎಂದರೆ ಏನೋ ಹರ್ಷವು ನಮ್ಮ ಪಾಲಿಗೆ ಅವಳೇ ದೈವವು. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ಇವತ್ತು ಮಹಿಳಾ ದಿನಾಚರಣೆ. ಈ ದಿನಾಚರಣೆಯ ಅಂಗವಾಗಿ ನಾವು ಇಬ್ಬರು ವಿಶೇಷವಾದಂತಹ ಅತಿಥಿಯೊಂದಿಗೆ ಮಾತನಾಡಲಿಕ್ಕಿದ್ದೀವಿ. ಯಾಕಂದರೆ ನಾವು ತೆರೆಯ ಮೇಲೆ ತಾಯಿ ಮಗ ಅನ್ನೋ ಮಾತು ಬಂದಾಗ ಸಾಕಷ್ಟು ಚಿತ್ರಗಳನ್ನ ನೋಡಿರ್ತೀವಿ. ಆದರೆ ತೆರೆಯ ಹಿಂದೆ ಕೂಡ ತೆರೆ ಮೇಲೆ ನಟಿಸಿದಂತಹ ಇಬ್ಬರು ವ್ಯಕ್ತಿಗಳು ತಾಯಿ ಮಗನ ಸಂಬಂಧಕ್ಕೆ ದ್ಯೋತಕವಾಗಿ ನಿಲ್ತಾರೆ. ಅವರೇ ಖ್ಯಾತ ನಟ ವಿನೋದ್ ರಾಜ್ ಹಾಗೂ ಹಿರಿಯ ನಟಿ ಲೀಲಾವತಿಯವರು. ಅಮ್ಮ ಎಂದರೆ ಏನೋ ಹರ್ಷವು ನಮ್ಮ ಪಾಲಿಗೆ ಅವಳೇ ದೈವವು. ನಮ್ಮೊಂದಿಗೆ ಲೀಲಾವತಿಯವರಿದ್ದಾರೆ. ಬನ್ನಿ, ಈ ಸಂದರ್ಭದಲ್ಲಿ ವಿನೋದ್ ರಾಜ್ ಸ್ವಲ್ಪ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಈಗ ಅವರು ಚೇತರಿಸ್ಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರು ಹೇಗೆ ಇದೆಲ್ಲ ಆಗಿದ್ದು, ಹೇಗೆ ಏನು ನೋವು ಅವರನ್ನ ಕಾಡ್ತಾ ಇದೆ, ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅಮ್ಮ, ವಿನೋದ್ ರಾಜ್ ಜೊತೆ ನಿಮ್ಮ ಈ ಸಂಬಂಧ, ತಾಯಿ ಮಗನ ಸಂಬಂಧ ಸಾಕಷ್ಟು ನಾವು ಕೇಳಿರ್ತೀವಿ. ಆದರೆ ನಿಮ್ಮದು ರಿಯಲ್ ಲೈಫ್ನಲ್ಲಿ ಕೂಡ ಸಾಕಷ್ಟು ಮಾದರಿಯಾದಂತಹ ಒಂದು ತಾಯಿ ಮಗನ ಸಂಬಂಧ. ಮಗ ಈ ರೀತಿ ಅನಾರೋಗ್ಯದಿಂದ ಬಳಲಿಕ್ಕೆ ಏನು ಕಾರಣ ಇರ್ಬೋದು ಅಂತ ಹೇಳ್ತಿರ್ತಾವೆ? ಈ ಒಂದು ಪ್ರಶ್ನೆಗೆ ಎಲ್ಲ ಅಭಿಮಾನಿಗಳು ಅದನ್ನೇ ಕೇಳ್ತಿರ್ತಾರೆ, ತಾವು ಅದನ್ನೇ ಕೇಳ್ತಾ ಇದ್ದಾರೆ. ನಮಗೆ ಏನು ಕಾರಣ, 1, 2, 3 ಅಂತ ನಾವು ಯಾವುದನ್ನಂತ ಹೇಳೋದು ಹೇಳಿ. ಸ್ವಲ್ಪ ನೋಡಿ, ಆಗಾಗ ಏನೇನೋ ಒಂದು ತೊಂದರೆಗಳು ಬರ್ತಾನೇ ಇದ್ದಾವೆ. ಅಲ್ಲಿ ಶೂಟ್ ಮಾಡಿದ್ರು ಅಂತ ಒಂದು ಮಾತು ಬಂತು, ಇಲ್ಲಿ ತೋಟದ ಹತ್ರ ಏನೋ ಬೇಟೆ ಆಡೋಕ್ಕೆ ಬಂದಿದ್ದೇವೆ ಅಂತ ಹೇಳಿ ರಿವಾಲ್ವರ್ ತೊಗೊಂಡು ಬಂದಿರ್ತಾರೆ. ಅದನ್ನ ನೋಡಿದ್ರೆ ಯಾತಕ್ಕೆ ನಮಗೋಸ್ಕರ ಬಂದರೆ ಹೆದರ್ಕೊಂಡು ಬಾಳುವಂಥ ಜೀವನವೇ ಜೀವನದಲ್ಲಿ ಆಗಿದೆ ಹೊರತು ಬೇರೆ ಮತ್ತು ಯಾವುದು ನಾವು ಧೈರ್ಯವಾಗಿ ಹೇಗೆ ಬಾಳಬೇಕು, ಯಾತಕ್ಕೆ ನಮಗೆ ನೋವು ಕಾಡ್ತಾ ಇದೆ ಅನ್ನೋಂಥದ್ದು ನಮಗೆ ಅರ್ಥ ಆಗ್ತಾ ಇರೋದಿಲ್ಲ. ಅವನಿಗೆ ಏನಾಗಿದೆ, ಮೊನ್ನೆ ಬೆಂಕಿ ಬಿತ್ತಲ್ಲ, ಬೆಂಕಿ ಬಿದ್ದಾಗ ಏನಮ್ಮ ಒಂದು ಸಾರಿ ಆದರೆ ಪರವಾಗಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ಈ ತೋಟದಲ್ಲೂ 2 ಸರಿ ಬೆಂಕಿ ಬಿತ್ತು, ಆ ನೆಲಮಂಗಲ ತೋಟದಲ್ಲಿ ಕೂಡ 2 ಸರಿ ಬೆಂಕಿ ಬಿತ್ತು. ಏನು ಮಾಡಬೇಕು, ನಮ್ಮನ್ನ ಯಾಕಮ್ಮ ಈ ಥರ ಬಾಳಕ್ಕೆ ಬಿಡ್ತಾಯಿಲ್ಲ? ಎಲ್ಲ ಕಡೆಯೂ ಬೆಂಕಿ ಬೀಳ್ತಾ ಇದೆ ನಿಜ, ಆದರೆ ಆಗಿದ್ದ ಜಾಗದಲ್ಲೇ ಮತ್ತೆ 2ನೇ ಸಾರಿನೂ ಕೊಡುವಂಥದ್ದು ಏನಿದೆ ಅಂದಾಗ ಇದು ಬೇಕು ಅಂತ ಮಾಡ್ತಾರಾ ಅನ್ನುವಂಥದ್ದು ಸಂದೇಹ ನಮಗೆ ಬರದೇ ಇರೋದಿಲ್ಲ. ಸಂದೇಹ ಬಂದಾಗ ನೋವು ಗಾಬರಿ ಮನಸ್ಸಿನಲ್ಲಿ ಹುಟ್ಟುತ್ತೆ. ಅವನ ಹೃದಯಕ್ಕೆ ಯಾವ ನೋವು ಕೊಟ್ಟಿದೆಯೋ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ಹೇಳೋಕೆ ಹೋದರೆ ನನ್ನ ಮನಸ್ಸಿಗೆ ಅವತ್ತು ಆಗಿರುವಂಥ ಒಂದು ಸಂಭವನ ನೆನೆಸ್ಕೊಂಡ್ರೆ ಇನ್ಯಾರಿಗೂ ಆ ಪರಿಸ್ಥಿತಿ ಬರೋದು ಬೇಡ. ಇಷ್ಟು ಒಳ್ಳೆ ಡ್ಯಾನ್ಸರ್ ಆಗಿದ್ದಾನೆ ಅವನು, ಎಂತೆಂಥ ಡ್ಯಾನ್ಸ್ ಮಾಡಿದ್ದಾನೆ, ಇಷ್ಟು ಕಷ್ಟಪಟ್ಟು ಮಾಡಿದ್ದಾನೆ, ಎಲೆಕ್ಟ್ರಿಕ್ ಶಾಕ್ ಅಂತ ಮಾಡ್ತಾಯಿದ್ದಾನೆ, ಎಲ್ಲ ಮಾಡ್ತಾ ಇರೋ ಅವನಿಗೆ ಇಷ್ಟು ಕಾಡಿದ್ದು ಏನಿರ್ಬೋದು. ನನ್ನಿಂದ ಯಾವ ಏನಾದ್ರು ತೊಂದರೆಗಳು ಬಂದಾಗೆಲ್ಲ ನಾನು ಸಮಾಧಾನ ಮಾಡಿ ಅವನ್ನ ಸರಿ ಮಾಡಿದ್ದೇನೆ. ಆದರೂ ಅವನಿಗೆ ಏನು ನೋವು ಅಂತ ಅವನು ನನ್ನ ಹತ್ರ ಹೇಳೋದಿಲ್ಲ. ಇದಕ್ಕೆ ಮೀರಿ ನಾನು ಕೇಳೋಕ್ಕೂ ಹೋಗೋದಿಲ್ಲ. ಅವನ ಹತ್ರ ಕೇಳಿದರೆ ಅವನ ಉತ್ತರಕ್ಕೆ ನನ್ನ ಹತ್ರ ಪ್ರಶ್ನೆಗೆ ಉತ್ತರನೂ ಸಿಗೋಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ನಾವು ಹೀಗೇ ಇದ್ದೇವೆ. ಅಂದರೆ ನಿಮ್ಮ ಬಾಂಧವ್ಯ ಹೇಗಿದ್ದರೆ ನೀವು ಅವರಿಗೆ ಆಸರೆ, ಅವರು ನಿಮಗೆ ಆಸರೆ, ಅಷ್ಟೇ. ಈ ಇಂತಹ ಸಂದರ್ಭದಲ್ಲಿ ಈ ರೀತಿಯ ಅವಘಡಗಳು, ಈ ರೀತಿಯ ಘಟನೆಗಳನ್ನ ಘಟಿಸಿದಾಗ ಭಾಳ ನೋವಾಗುತ್ತಲ್ವ? ನೋವಾಗುತ್ತೆ. ಅದೇ ನೋವು ಅವನಿಗೂ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ನಾನಿವತ್ತು ನಿಮ್ಮ ಹತ್ರ ಹೇಳಿದೆ, ನಾನು ಯಾವ ನೋವು ಏನು ಅಂತ ಅವನ್ನ ಕೇಳಲಿಲ್ಲ. ನಾನು ಇಂಥ ನೋವುಗಳು ಅವನಿಗೆ ಹಲವು ಸಾರಿ ಬಂದೋಗಿದೆ. ಎಷ್ಟೋ ವಿಷಯದಲ್ಲಿ ಅವನು ಹುಟ್ಟಿದಾಗನಿಂದ, ತಿಳುವಳಿಕೆ ಬಂದಾಗನಿಂದ ಇಂಥ ನೋವುಗಳು ಹಲವು ಬಾರಿ ಬಂದು ಹೋಗಿದೆ. ಅದನ್ನೆಲ್ಲ ಅವನು ಜೀರ್ಣಿಸಿಕೊಂಡಿದ್ದಾನೆ. ಆ ಒಂದು ಪ್ರಶ್ನೆಗೆ ನಿನಗೆ ನೋವಾಗುತ್ತೆ ಅನ್ನೋದಕ್ಕೆ ಉತ್ತರ ಹೇಳಿ ನೀನು ಸಮಾಧಾನ, ಇದಕ್ಕೆ ಮೇಲೆ ಮಾಡೋಕೆ ನನ್ನ ಕೈಲಿ ಸಾಧ್ಯ ಇಲ್ಲಪ್ಪ ಅಂತ ಹೇಳಿ ಅವ್ನಿಗೆ ಸಮಾಧಾನ ಮಾಡಿ, ನೀ ಹೀಗೆ ಇರಬೇಕು, ಒಳ್ಳೆಯವನಾಗಿ ಬಾಳಬೇಕು, ನೀನು ಯಾರ ಮನಸ್ಸಿಗೂ ನೋಯಿಸ್ಬೇಡ, ನಿನಗಾಗಿರೋ ನೋವಿನ ಕಷ್ಟ ಎಷ್ಟು ಅಂತ ನಿನಗೆ ಗೊತ್ತಾಗಿದೆ, ಅದೇ ಥರ ಇನ್ನೊಬ್ಬರಿಗೆ ನೋವಾಗದಿದ್ದಾಗ ನೀನು ನಡ್ಕೊಂಡ್ರೆ ಸಾಕು ಅಷ್ಟು ಅಂತ ಹೇಳಿ ಅವನಿಗೆ ಸಮಾಧಾನ ಮಾಡಿ ಕಾಪಾಡಿದ್ದೇನೆ ಇದುವರೆಗೂ. ಬಟ್ ಏನೇ ಘಟನೆಗಳಾಗಲಿ ಮತ್ತೆ ಎದ್ದು ಬರುವಂಥದ್ದು ಆ ಒಂದು ಛಲ, ಆ ಒಂದು ಎದೆಗಾರಿಕೆ, ಅದನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗಿದ್ದು ಇದ್ದೇ ಇದೆ. ಅಂದಿನಿಂದ ಇಂದಿನವರೆಗೂ ಯಾರು ಪಾತ್ರಗಳನ್ನ ಕೊಟ್ಟು ಉದ್ಧಾರ ಮಾಡ್ತಾರೆ ಅನ್ನೋದಕ್ಕಿಂತ, ಯಾಕಂದ್ರೆ ಅಂದವ್ರಿಗೆ ಏನೋ ಕೊಟ್ಟಿದ್ದು ಸರಿಯಾಗಿ ಉಪಯೋಗ ಆಗಲಿಲ್ಲ, ಅದರ ಬಗ್ಗೆ ನಾವು ಯೋಚನೆ ಅದು ಮಾಡೋದಕ್ಕಿಂತ ಮುಂದೆ ಮಾಡೋದನ್ನ ಪ್ರತಿ ವರ್ಷಕ್ಕೂ ಒಂದು ಚಿತ್ರ ಮಾಡಿದ್ರೆ ಸಾಕು ನನ್ನ ಮಗನಿಗೋಸ್ಕರ ಅಂತ ನಾನು ಹಂಬಲಿಸ್ತಾ ಇದ್ದೇನೆ. ಅದನ್ನು ಮಾಡೋಕ್ಕೆ ದೇವ್ರ ಶಕ್ತಿ ಕೊಟ್ಟರೆ ಸಾಕು, ನಾವು ಮಾಡ್ತೇವೆ. ಅವನಿಗೋಸ್ಕರ ಒಂದು ಚಿತ್ರ ಮಾಡ್ತೇವೆ. ಯಾಕಂದರೆ ಲೀಲಾವತಿಗೆ ಕಲೆಯಲ್ಲಿ ಬಣ್ಣ ಹಚ್ಚಿ ಜೀವನ ಮಾಡೋದು ಕಷ್ಟ ಇತ್ತು, ಅದರಿಂದಲೇ ಬಣ್ಣದಿಂದಲೇ ಬದುಕಿತ್ತು. ನನ್ನ ಮಗನಿಗೆ ನಾನು ಹಾಗೆ ಮಾಡಲಿಲ್ಲ.
ಅವನು ಜೀವನ ಪರ್ಯಂತ ಸುಖವಾಗಿದ್ದು ಇನ್ನಿಬ್ಬರನ್ನ ಪ್ರೀತಿಯಿಂದ ಸಾಕುವಷ್ಟು ಕೂಡ ನಾನು ಮಾಡಿಟ್ಟಿದ್ದೇನೆ. ನನ್ನ ಮಗ ಸುಖವಾಗಿರಬೇಕು ಅಂತ. ಅವನು ಬಣ್ಣ ಬಳ್ದು ಏನಾಗಬೇಕಲ್ಲ. ಆದರೆ ಅವನಿಗೆ ಏನು ಆಸೆ ಅಂದರೆ ನಿಜವಾದ ಕಲೆ ಮೇಲೆ ಆಸೆ. ಲೀಲಾವತಿಗೆ ಕಲೆ ಮೇಲೆ ಆಸೆ ಇರಲಿಲ್ಲ, ಜೀವನದ ಪ್ರಶ್ನೆಗೋಸ್ಕರ ಕಲೆ ಆಗಿತ್ತು. ಅವನು ಹಾಗಲ್ಲ. ಅವನು ನಿಜವಾಗ್ಲೂ ನಾನು ಡ್ಯಾನ್ಸ್ ಮಾಡಬೇಕು, ನನ್ನ ಮಗ ಚೆನ್ನಾಗಿ ಹಾಡ್ತಾಯಿದ್ದೀನಿ. ನಾನು ಅವನಿಗೆ ಕಲೆಯಲ್ಲಿ ಈ ಥರ ಬರೋದಕ್ಕಿಂತಲೂ ನೀನು ಹಾಡುಗಾರನಾಗಿ ಬಾಪ ಅಂದ್ಕೊಂಡು ಹೇಳಿದ್ದೆ. ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಹೇಳಿದರು, ನೀನು ಒಳ್ಳೆ ಸಿಂಗರ್ ಆಗ್ತೀಯ ಅಂತ ಹೇಳ್ಬಿಟ್ಟು. ನೀನು ಸಿಂಗರ್ ಆಗು ಅಂತ ಹೇಳಿದೆ. ಅಂದರೆ ಅವನು ಎಷ್ಟು ಚೆನ್ನಾಗಿ ಯಾವ ಕಾಲದ ಯಾರ ಹಾಡ ಆಗಲಿ ಈಗಲೂ ಹಾಡ್ತಾನೆ. ನಾನು ಹೆಮ್ಮೆಯಿಂದ ತಾಯಿ ಮಗನ ಬಗ್ಗೆ ಹೊಗಳಬಾರ್ದು, ನಾನು ಹೆಮ್ಮೆಯಿಂದ ಹೊಗಳ್ತೇನೆ. ವಿನೋದ್ ಚೆನ್ನಾಗಿ ಹಾಡ್ತಾನೆ. ಅವನು ಹಾಡಿ ಜನಗಳನ್ನ ಸಂತೋಷಪಡಿಸ್ಬೇಕು. ಡ್ಯಾನ್ಸ್ ನೋಡಿದ್ದಾರೆ ಜನ. ಈಗ ನನಗೆ ಒಂದು ಶಾಕ್ ಆಗುತ್ತೆ, ಡ್ಯಾನ್ಸ್ ಅವನು ಮಾಡಬಲ್ಲ, ಅವನಿಗೇನಿಲ್ಲ, ಡ್ಯಾನ್ಸ್ ತೊಂದರೆ ಏನಿಲ್ಲ. ಆದರೆ ಅವನು ಒಳ್ಳೆ ಹಾಡುಗಾರ, ಹಾಡಬೇಕು. ಎಷ್ಟು ಬಾರಿ ಏನಾಗುತ್ತೆ ಅಂತಂದರೆ ಹಿರಿಯ ಜೀವಗಳನ್ನು ಸರಿಯಾಗಿ ನೋಡ್ಕೊಳ್ಳಲ್ಲ, ಈ ರೀತಿಯ ಸಾಕಷ್ಟು ನಾವು ಘಟನೆಗಳನ್ನೆಲ್ಲ ನೋಡ್ತಾ ಇರ್ತೀವಿ. ಆದರೆ ವಿನೋದ್ ಹಾಗೂ ನಿಮ್ಮ ಬಾಂಧವ್ಯ ಹೇಗಿದೆ ಅಂತಂದರೆ ನೋಡಿ ಕಲಿಬೇಕು, ಹೇಗೆ ತಾಯಿಯನ್ನು ನೋಡ್ಕೊಳ್ತಾರೆ ಅಂತ ಅನ್ನೋದು ಒಂದು ಮಾದರಿಯಾಗಿ ನಿಲ್ಲುತ್ತೆ. ನಿಮಗೆ ಎಷ್ಟು ಖುಷಿ ಆಗುತ್ತೆ ಅವಾಗ? ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ನಾನು ಅದ್ರ ಎಷ್ಟು ಬಗ್ಗೆ ಹೇಳಲಿ. ನಾನು ನಿಜವಾಗ್ಲೂ ಹೇಳ್ತೇನೆ, ಏನೋ ಹುಷಾರಿಲ್ಲದೆ 12 ಗಂಟೆ ರಾತ್ರಿಯಲ್ಲಿ ಎದ್ದುಬಿಟ್ಟು ಮಾತ್ರೆ ತೊಗೊಂಡು ಬರೋಕ್ಕೋಸ್ಕರ ಕಾರ್ ತೊಗೊಂಡು ಓಡೋಗಿದ್ದಾನೆ ಅವನು. ನನಗೂ ಹಾರ್ಟಿಂದು ಪ್ರಾಬ್ಲಮ್ ಇತ್ತು, ನನಗೆ ನಿಜವಾಗ್ಲೂ ಹಾರ್ಟ್ ಪ್ರಾಬ್ಲಮ್ ಇತ್ತು, ಅವನಿಗೆ ಅದು ಇರಲಿಲ್ಲ. ಆದರೆ ಅವನು 12 ಗಂಟೆ ರಾತ್ರಿ ಹೋಗಿ ಆದರೂ ಆ ಔಷಧಿ ತಂದು ಕೊಟ್ಬಿಟ್ಟು ನನ್ನನ್ನು ಪ್ರಾಣ ಹೋಗದಿದ್ದಾಗ ಕಾಪಾಡಿದ್ದಾನೆ ಹಲವು ಬಾರಿ. ಆಮೇಲೆ ಏನಾದರೂ ಸ್ವಲ್ಪ ನೋಯ್ತು, ಇರಮ್ಮ ನಾನು ಅಕ್ಯುಪಂಕ್ಚರ್ ಮಾಡ್ತೇನೆ ಅಂತಬಿಟ್ಟು ನನ್ನ ಕೈನ ಹೀಗೆ ಅಮ್ಕಿ ನನಗೆ ನಿದ್ರೆ ಬರೆಸಿದ್ದು ಉಂಟು. ಅದು ಎಷ್ಟುವರೆಗೆ ಅದು ಎಲ್ಲಿಂದ ಅಂಥ ಅನ್ಯೋನ್ಯತೆ, ಅಂಥ ಒಂದು ತಾಯಿನ ಪ್ರೀತಿ ಮಾಡುವಂಥ ಸೇವೆ ಮಾಡುವಂಥ ಮಗ ಜಗತ್ತಿನಲ್ಲಿ ಹುಟ್ಟಲಿಲ್ಲ, ಆದರೆ ಹುಟ್ಟಲೇಬೇಕು. ಅಮ್ಮ ವರದ, ಅಮ್ಮ ಆಶೀರ್ವಾದ ಮಾಡಮ್ಮ. ಹೇಳಪ್ಪ ವರದ. ಏನಪ್ಪ ಹಾಗೆ ನೋಡ್ತಾ ಇದೀಯಾ? ಏನೂ ಇಲ್ಲಮ್ಮ, ನನ್ನನ್ನಿಷ್ಟು ವರ್ಷ ಪ್ರೀತಿ ವಾತ್ಸಲ್ಯದಿಂದ ಸಾಕಿ ಬೆಳೆಸಿ ನೋಡ್ಕೊಂಡ ಪ್ರತ್ಯಕ್ಷ ದೇವ್ರು ನೀನು. ನಿನ್ನ ಆಶೀರ್ವಾದ ಇದೆಯಲ್ಲ, ಅಷ್ಟು ಸಾಕಮ್ಮ. ವರದ, ಅಮ್ಮ ವರದ, ಅಮ್ಮ ಅಮ್ಮ. ತಂದೆ ತಾಯಿನ ಪ್ರೀತಿಸೋ ಮಕ್ಕಳು ಹುಟ್ಟಬೇಕು, ತಂದೆ ತಾಯಿ ಸೇವೆ ಮಾಡಬೇಕು. ಅದು ಅವರಿಗೆ ಕಟ್ಟಿಟ್ಟ ಬುತ್ತಿ ಕಾಣೋ ಸರ್ವಜ್ಞ ಅಂತ ಹೇಳಿದಾಗೆ ಒಳ್ಳೆಯದು ಕಟ್ಟಿಟ್ಟಾಗುತ್ತೆ. ಈಗ ಹೇಗಿದೆ ಆರೋಗ್ಯ ವಿನೋದಿಗೆ ಆರೋಗ್ಯ ಸರಿಯಾಗಿದೆ ಅಂತ ಡಾಕ್ಟ್ರ್ ಹೇಳಿದಾಗ ನಿಜವಾಗ್ಲೂ ಈ ಆಸ್ಪತ್ರೆಗೆ ಏನು ಗೊತ್ತಿಲ್ಲ ನನಗೆ. 6 ತಿಂಗಳಿಂದ ನಾನು ಬಂದೆ. ನಾಗಮಲ್ಲೇಶ್ ಡಾಕ್ಟ್ರು ಆಪ್ರೇಷನ್ ಮಾಡಿ ನನಗೆ ಸಕ್ಸಸ್ ಮಾಡಿದವ್ರೆ. ಪಾಪ ನನ್ನ ಮಗನಿಗೂ ಇದು ಮಾಡಿದ್ದಾರೆ, ಸರಿ ಹೋಗಿದೆ. ಇವತ್ತು ಅಥವಾ ನಾಳೆ ಕಳಿಸ್ಕೊಡ್ತೇನೆ ಅಂತ ಸಂತೋಷವಾಗಿ ಹೇಳಿದ್ದಾರೆ. ಮಗನಿಂದ ನಿಮಗೆ ಸಿಕ್ಕಂತಹ ಪ್ರೀತಿ, ಒತ್ತಾಸೆ, ಬಾಂಧವ್ಯ ಅದೆಲ್ಲ ನೋಡ್ತಾ ಇದ್ರೆ ನಿಜಕ್ಕೂ ಮಹಿಳಾ ದಿನ ಅಂತ ಅನಿಸುತ್ತೆ. ಹೌದು, ಮಹಿಳಾ ದಿನದಲ್ಲಿ ಸಿಗಬೇಕು ನಿಜ. ಮಹಿಳೆಯರು ಅದರಂತೆ ಬಾಳಬೇಕು. ಒಬ್ಬ ಮಗ 2 ಕೈ ಸೇರಿದಿದ್ರೆ ಶಬ್ದ ಆಗೋದಿಲ್ಲ. ಮಗ ಪ್ರೀತಿ ಮಾಡಿದ್ರೆ ಮಾತ್ರ ಮಹಿಳೆ, ತಾಯಿ ಪ್ರೀತಿ ಮಾಡದಿದ್ರೂ ಆಗೋಲ್ಲ. ಗಂಡ ಪ್ರೀತಿ ಮಾಡಿದ್ರೆ ಹೆಂಡತಿ ಪ್ರೀತಿ ಮಾಡದೇ ಇದ್ರೂ ಆಗೋದಿಲ್ಲ. ಆ ಥರ 2 ಸೇರಿರುವಂಥದ್ದು, 2 ಹೃದಯಗಳು ಒಂದಾಗಿ ಸೇರಿ ಒಳ್ಳೆತನದಲ್ಲಿ ತಗೊಂಡ್ಬಿಟ್ರೆ ಮಹಿಳಾ ದಿನದ್ದು ಮಹಿಳೆಯರಷ್ಟು ಒಂದು ಉನ್ನತ ಸ್ಥಾನ ಯಾರಿಗೂ ಸಿಗೋಕ್ಕೆ ಸಾಧ್ಯ ಇಲ್ಲ. ಎಲ್ಲದಕ್ಕೂ ಅವರು ಶ್ರೇಷ್ಠರೇ ನಿಜ. ಆಮೇಲೆ ಹಾಗೆ ಒಂದು ಗಾದೆ ಹೇಳ್ತಾರೆ, ಒಲಿದರೆ ನಾರಿ ಮುನಿದರೆ ಮಾರಿ ಅಂತ. ಆ ಮಾರಿ ಮಾತ್ರ ಆಗದೇ ಇದ್ದರೆ ಸಾಕು. ಹೆಣ್ಮಕ್ಳು ಅವ್ರು ಒಳ್ಳೆಯವರಾಗಿ ಉಳ್ಕೊಂಡ್ರೆ ಸಾಕು. ಅವರು ಒಳ್ಳೆಯದಾಗಿ ಉಳ್ಕೊಂಡ್ರೆ ಜಗತ್ತೇ ಶ್ರೇಷ್ಠ ರೀತಿಯಲ್ಲಿ ನಡೆಯುತ್ತೆ ಅಂತ ನನ್ನ ಭರವಸೆ. ಹೆಣ್ಣಿನ ಕೈಲಿದೆ ಸಮಾಧಾನ. ದಾನದೊಳಗೆ ದಾನ, ದೊಡ್ಡ ದಾನ ಸಮಾಧಾನ, ಅದು ಇರಬೇಕು. ಅಮ್ಮ ಎಂದರೆ ಏನೋ ಹರ್ಷವು, ನಮ್ಮ ಪಾಲಿಗೆ ಅವಳೇ ದೈವವು.